ಇದನ್ನು ಗಮನ ಇಟ್ಟು ನೋಡಿ, ಗಮನ ಗಮನ ಅಂದರೆ ಗಮನ, ಇಲ್ಲಾಂದ್ರೆ ರಿವೈಂಡ್ ಮಾಡಿ. ಇಟ್ಸ್ ಸೋ ಎಕ್ಸೈಟಿಂಗ್ ಗೊತ್ತಾ, ಬೆಳಿಗ್ಗೆ ಜಸ್ಟ್ ಲುಕ್ ಎಟ್ ದಿಸ್. ನಿಮ್ಗೆ ಕಾಣಿಸ್ತಿರೋದು ಮುಂದೆ ಮೂವ್ ಆಗ್ತಾ ಇರೋದು ಆ್ಯಕ್ಚುಲಿ ಇಟ್ಸ್ ಆಲ್ ಲೀವ್ಸ್, ಆಯಿತಾ. ನೀರ್ ಮೇಲೆ ರಿಫ್ಲೆಕ್ಷನ್ ಆಫ್ ದ ಸ್ಕೈ. ನಂದು ಡ್ರೋನ್ ಶಾಟ್ ಫಸ್ಟಿಂದ ಬಂತು, ನೋಡಲಿಲ್ವಾ? ರಿವೈಂಡ್ ಮಾಡಿ, ಆಯಿತಾ. ಯು ವಿಲ್ ನಾಟ್ ಬಿಲೀವ್. ಲುಕ್ ಎಟ್ ದಿಸ್ ಕ್ಲೌಡ್ಸ್ ಫಾರ್ಮೇಷನ್ ಆನ್ ದ ರಿಫ್ಲೆಕ್ಷನ್ ಆನ್ ದ ವಾಟರ್ ನೋಡಿ. ನಾನು ಬ್ರಿಡ್ಜ್ ಮೇಲೆ ತೊಗೊಂಡು ನಿಜವಾಗ್ಲೂ ದೇವ್ರು ಏನೇನು ಪ್ಲಾನ್ ಮಾಡಿದ್ದಾರೆ ನನಗೆ ಅಂತ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್, ಆಯಿತಾ. ಸತ್ಯವಾಗ್ಲೇ ಹೇಳ್ತೀನಿ. ಬೇಸಿಕ್ಲಿ ನಾನು ಒಂದು ಶಾರ್ಟ್ ತೊಗೊಳಕ್ಕೋಸ್ಕರ ನಾನು ವಾಪಸ್ ಬರ್ತೀನಿ ಈ ಜಾಗಕ್ಕೆ. ನಿನ್ನೆ ಆ್ಯಕ್ಚುಲಿ ಬಂದು ಶಾರ್ಟ್ ತೊಗೊಂಡು ಹೋಗಿದ್ದೀನಿ, ಓಕೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ, ನಾನು ರೆಕಾರ್ಡ್ ಬಟನ್ನೇ ಹೊತ್ತಿಲ್ಲ. ಎಡಿಟಿಂಗ್ ಕೂತ್ಕೊಂಡಾಗ ಆ ಶಾರ್ಟ್ ಮಿಸ್ ಆಯ್ತಲ್ಲ ಅಂತ ಗೊತ್ತಾಯಿತು. ಬಟ್ ಸಮಯ ಇತ್ತು ವಾಪಸ್ ಹೋಗಿ ಶೂಟ್ ಮಾಡೋಕ್ಕೆ. ಬಟ್ ನನಗೆ ಒಂದು ಕಾಲು ಮುಂದೆ ಇಟ್ಟ ಮೇಲೆ ಇನ್ನೊಂದ್ಸಲಿ ವಾಪಸ್ ತಗೊಳ್ಳೋದಿಲ್ಲ ನಾನು, ಓಕೆ. ದೇವ್ರು ಏನಾದರೂ ಒಂದು ಪ್ಲಾನ್ ಮಾಡಿರ್ತಾನೆ, ಬಿಟ್ಬಿಟ್ಟಿದ್ದೆ, ಓಕೆ. ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಹೋಗ್ಬೇಕಾಯಿತು ನೆಕ್ಸ್ಟ್ ಜಾಗ. ಬಟ್ ಉಳ್ಕೊಂಡೆ ಎಲ್ಲಿ, ಒಂದು ರೆಸಾರ್ಟಲ್ಲಿ. ಆ ರೆಸಾರ್ಟ್ ಹೆಂಗೆ ಸಿಕ್ತಂದರೆ, ರೆಸಾರ್ಟ್ಸಲ್ಲೆಲ್ಲ ನಾನು ನಾರ್ಮಲಿ ಫೋನ್ ಮಾಡೋದಿಲ್ಲ, ಯಾಕಂದರೆ ಅದು ಎಕ್ಸ್ಪೆನ್ಸಿವ್ ಇರುತ್ತೆ ಅಂತ. ಬಟ್ ಸುಮ್ಮನೆ ಏನಕ್ಕೆ ಫೋನ್ ಮಾಡಿದೆ, ನನಗೆ ಕಾಟೇಜ್ 1300 ರೂಪೀಸ್ ಸಿಗ್ಬಿಡ್ತು. ವಾವ್, ಓಕೆ. ಜಸ್ಟ್ ಲುಕ್ ಎಟ್ ದಿಸ್ ಇಸ್ ಮರವಂತೆ ಬೀಚ್ ಆನ್ ದ ಲೆಫ್ಟ್. ನನಗೆ ಇವಾಗ ಇದು ಕಂಟ್ರೋಲರ್ ಮೇಲೆ ಎಷ್ಟು ಕೆಪಾಸಿಟಿ ಇದೆ ಅಂದರೆ, ಕಂಟ್ರೋಲಿಂಗ್ ಕೆಪಾಸಿಟಿ ಬಂದ್ಬಿಟ್ಟಿದೆ ಅಂದರೆ ಸ್ಮೂತಾಗಿ ಐ ಕ್ಯಾನ್ ಮೇಕ್ ಇಟ್ ಮೂವ್. ಕೇಳಿಸ್ಕೊಳ್ಳಿ ಸ್ಟೋರಿ, ಓಕೆ. ಸೊ ನಾನು ರೂಮ್ ತೊಗೊಳ್ಳೋದು ಏನಕ್ಕೆ ಇನ್ನೊಂದು 2ನೇ ದಿವಸ ತೊಗೊಳ್ತೀನಿ ಅಂದರೆ, ವಿಟಮಿನ್ ಸಿ ಅಂದರೆ SCAC ಅಲ್ಲಿ ನನಗೆ ಹಿಂದಿನ ದಿವಸ ಊಟ ಸಖತ್ತಾಗಿರೋ ಊಟ ಸಿಗಿ, ಟೇಸ್ಟಿ ಊಟ, ತುಂಬ ತಿಂಗಳಾಗಿತ್ತು ಆ ಥರ ಊಟ ತಿಂದು. ಲುಕ್ ಎಟ್ ದಿಸ್, ಆ ಬ್ರಿಡ್ಜ್ ಪಕ್ಕದಿಲ್ಲ, ರಿಫ್ಲೆಕ್ಷನ್ ಆಫ್ ದ ಸ್ಕೈ, ಸಿ ದ ಕಂಟ್ರೋಲ್ ಆನ್ ದ ಡ್ರೋನ್ಸ್. ಆ ಕಡೆ ಈ ಕಡೆ ಹೋಗೋದಿಲ್ಲ ಅದು. ಇಟ್ ಇಸ್ ಸೋ ಸ್ಮೂತ್ಲಿ ಆ್ಯಂಡ್ ಆಪ್ರೇಟಿಂಗ್. ಹ್ಯಾಟ್ಸ್ ಆಫ್ ವಿವೇಕ್, ಅದಕ್ಕೆ ಗುಡ್ ಜಾಬ್. ಇವಾಗ ಮೇನ್ ಜಾಗ ಕರ್ಕೊಂಡು ಹೋಗ್ತೀನಿ. ಯಾವ ಶಾರ್ಟ್ ಮಿಸ್ ಆಗಿತ್ತು ಅಂತ ಹೇಳ್ತೀನಿ. ಇದು ಬಂದು ಟೆಂಪಲ್, ಓಕೆ. ಸೊ ಆ ಊಟಕ್ಕೋಸ್ಕರ ಉಳ್ಕೊಳ್ತೀನಿ. ಬೆಳಿಗ್ಗೆ ಆ ಒಂದು ಶಾರ್ಟ್ಗೋಸ್ಕರ ಬರ್ತೀನಿ ನಾನು. ಯಾವ ಶಾರ್ಟು? ಈ ಶಾರ್ಟ್ ತೋರಿಸ್ತೀನಿ ಇವಾಗ. ಈ ಶಾರ್ಟ್ಗೋಸ್ಕರ ಮಿಸ್ ಆಯ್ತಲ್ಲ ಅಂತ ಬರ್ತೀನಿ ನಾನು, ಓಕೆ. ಹೋಗ್ಬೇಕಾದ್ರೆ ರೆಕಾರ್ಡ್ ಆಯಿತು, ಬರಬೇಕಾದ್ರೆ ರೆಕಾರ್ಡ್ ಆಗಲಿಲ್ಲ, ಓಕೆ. ಇದು ಈ ಶಾರ್ಟ್ ಐ ವಿಲ್ ಶೋ ಯು ದಿಸ್ ಶಾರ್ಟ್. ವೇಟ್ ನಾ 1 minute ನಾ, ಓಕೆ. ಸೊ ಈ ಶಾರ್ಟ್, ಆಯಿತಾ. ಇಟ್ ಇಸ್ 1 kilometer ಲಾಂಗ್ ಇದೆ ಈ ಐಲ್ಯಾಂಡ್, ಓಕೆ. ಸೊ ಆ ಕಡೆಯಿಂದ ಬರ್ತಾ ಶಾರ್ಟ್ ಸಿಕ್ಕಲಿಲ್ವಲ್ಲ ಅಂತ ಅದನ್ನ ಮಾತ್ರ ಶೂಟ್ ಮಾಡೋಣ ಅಂತ ಎಕ್ಸ್ಪೀರಿಯನ್ಸ್ ಬಂದವನು, ಆಯಿತಾ. ನಾನು ಆ ಥರ ಶಾರ್ಟ್, ಓಪನಿಂಗ್ ಶಾರ್ಟ್ ಹೆಂಗೆ ತೊಗೊಂಡೆ, ನನಗೇನು ನಂಬಿಕೆ ಆಗಿಲ್ಲ. ಅಂದರೆ ಆ್ಯಕ್ಚುಲಿ ಆ ಶಾರ್ಟಲ್ಲಿ ಏನಂತಂದರೆ, ಕೆಳಗಡೆ ಕ್ಯಾಮ್ರಾ ಫೇಸ್ ಮಾಡಿ ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಎತ್ತು ಬಿಡೋಣ, ಆ ಬ್ರಿಡ್ಜ್ ಕಡೆ ನೋಡೋಣ ಅಂತ. ಬಟ್ ಓಡಿಸ್ತಾ ಇರಬೇಕಾದ್ರೆ ಏನಾಯಿತು ಅಂದರೆ, ಹಂಗೆ ಓಡಿಸೋಣ ಸ್ವಲ್ಪ ಹೊತ್ತು, ಅದೇ ಲೆವೆಲ್ಲಿ ನೀರ ಮೇಲೆ ಓಡಿಸೋಣ, ಆಮೇಲೆ ಎತ್ತನ ಅಂತ ನೋಡಿದ್ರೆ ಆ ಫುಟೇಜ್ ಎಂಥ ಸೂಪರ್ ಫುಟೇಜ್ ಬಂದ್ಬಿಟ್ಟು ಐ ರಿಯಲಿ ಕಾಂಟ್ ಇಮ್ಯಾಜಿನ್ ಯಾರ್. ಸೊ ಅದಕ್ಕೆ ನಾನು ಐ ಆಲ್ವೇಸ್ ಬಿಲೀವ್ ಇನ್ ಗಾಡ್, ಬಿಕಾಸ್ ಗಾಡ್ ಇಫ್ ಇಟ್ ಡಿಂಟ್ ಮೇಕ್ ಮಿಸ್ಟೇಕ್, ಹಿ ಹ್ಯಾಡ್ ಪ್ಲಾನ್ಸ್ ಫಾರ್ ಮೀ. ಇರು ಗುರು, ನೀನು ಇರು ಆಯಿತಾ. ನಿಮಗೆ ಒಂದು ನಾನು ಏನೋ ಕಾಚಿಟ್ಟಿದ್ದೀನಿ, ಆಯಿತಾ. ಲುಕ್ ಎಟ್ ದಿಸ್, ಆಯಿತಾ. ನಿಮಗೆ ಆ್ಯಕ್ಚುಲಿ ಇದು ಬಂದು ಕೊಲ್ಲೂರಿಂದ ಬರ್ತಾ ಇರೋದು, ಕೊಲ್ಲೂರು ರಿವರ್ ಇದು. ಆ ಕಡೆಯಿಂದ ಬರ್ತಾ ಇರೋದು, ಮರವಂತೆ ಕಡೆಯಿಂದ ಬರ್ತಾ ಇರೋದು ನಿಮಗೆ ಸೌಪರ್ಣಿಕ ರಿವರ್, ಎರಡೂ ಜಾಯಿನ್ ಆಗ್ತಿದೆ. ಬಟ್ ಎಲ್ಲೂ ಔಟ್ಲೆಟ್ ಕಾಣ್ತಾ ಇಲ್ಲ, ಸಮುದ್ರಕ್ಕೆ ಸೇರ್ಕೊಳ್ತಾ ಇರೋದು. ಅದನ್ನು ಆಮೇಲೆ ಹೆಂಗೋ ಉಳ್ಕೊಳ್ಳೋಣ. ಸೊ ಐ ಆಮ್ ಆ್ಯಕ್ಚುಲಿ ಸೋ ಹ್ಯಾಪಿ. ದಿಸ್ ಇಸ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್, ಓಕೆ. ಆಯಿತಾ. ನಿನ್ನೆ ಲೈಟಿಂಗ್ ಡಿಫ್ರೆಂಟ್ ಆಗಿತ್ತು, ಆವಾಗ ಇನ್ನೂ ಸೂಪರ್ ಆಗಿತ್ತು. ಆ ಸಮುದ್ರ ನಮಗೆ ಕ್ಲೀನಾಗಿ ಕಾಣಿಸ್ತಾ ಇತ್ತು, ಬ್ಲೂಯಿಶ್ ಆಗಿ. ಇದು ಗ್ರೀನಾಗಿ ಕಾಣ್ತಿತ್ತು. ಬಟ್ ಇವತ್ತು ಸಣ್ಣ ಅದು ಆಚೆ ಬಂದಿಲ್ಲ. ಐ ಆಮ್ ಗೋನ್ ವಿಡ್ರಾ ಅಂದರೆ ಹಿಂದೆ ಕರ್ಕೊಳ್ತೀನಿ ನೋಡಿ. ಲುಕ್ ಎಟ್ ದಿಸ್, ಜೊತೆಗೆ ಮತ್ತೆ ಪ್ಲೇ ಮಾಡಿ. ಲುಕ್ ಎಟ್ ದ ಕ್ಲೌಡ್ಸ್ ಆಲ್ಸೋ, ಹೌ ಇಟ್ ಇಸ್ ಮೂವಿಂಗ್. ಅದನ್ನ ಆ್ಯಕ್ಚುಲಿ ಐ ಶುಡ್ ನಾಟ್ ಹ್ಯಾವ್ ಫಾರ್ವರ್ಡ್ ದಿಸ್ ಅನಿಸ್ತಾ ಇದೆ, ಅಂದರೆ ಫಾಸ್ಟ್ ಮಾಡಿಬಿಟ್ಟೆ ಅದನ್ನ, ಆಯಿತಾ. ನಾವು ವಿಲ್ ಬ್ರಿಂಗ್ ಇಟ್ ಬ್ಯಾಕ್. ಶುಡ್ ಹ್ಯಾವ್ ಆ್ಯಕ್ಚುಲ್ ಫುಟೇಜೇ ಬಿಟ್ಬಿಡ್ಬೇಕಾಗಿತ್ತು. ಇಟ್ ವುಡ್ ಹ್ಯಾವ್ ಲುಕ್ ಇನ್ ಆ್ಯಕ್ಚುಲಿ ಫುಟೇಜಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತು. ಐ ಆಮ್ ಟೆಲಿಂಗ್. ಬಟ್ ಅದೇನೋ ನಾನು ಯಾಕೆ ಚೇಂಜ್ ಆಗ್ತಿದ್ದೀನಿ ಗೊತ್ತಿಲ್ಲ. ಜನಗಳು ತುಂಬ ತಾಳ್ಮೆ ಇಲ್ಲ, ನೋಡೋಲ್ಲ ಅಂದ್ಕೊಂಡು ತಲೆ ಕೆರ್ಸ್ಕೊಂಡ್ಬಿಟ್ಟೆ. ಬಿಡಬೇಕಾಗಿದೆ, ಆ್ಯಕ್ಚುಲ್ ಫುಟೇಜೇ ಬಿಡಬೇಕಾಗಿದೆ. ಇಟ್ ಇಸ್ ಬ್ಯೂಟಿಫುಲ್ ಯಾರ್. ನಿಮ್ಗೆ ಇಲ್ಲಿ ಬೋಟಿಂಗ್ ಮಾಡಿಸ್ತಾರೆ, ರೌಂಡ್ ಓಡಿಸ್ತಾರೆ, ಆಯಿತಾ. ಸೊ ಯು ಕ್ಯಾನ್ ಟ್ರೈ ಇಟ್ ಇಫ್ ಯು ವಾಂಟ್. ಆ ಕಡೆ ಮರವಂತೆ ಬೀಚ್ ಅದೊಂದೇ ನೋಡ್ಕೊಂಡು ಹೋಗ್ಬಿಡ್ತಾರೆ ಎಲ್ಲರೂ. ಗೋವಾಗೆ ಹೋಗೋರು ಅಥವಾ ಕೇರಳಗೆ ಹೋಗೋರು ಈ ರೂಟಲ್ಲಿ ನಿಲ್ಲಿಸೋದೇ ಇಲ್ಲ. ಅಲ್ಲೂ ಮರವಂತೆ ಆ ಕಲ್ಗಳ ಮೇಲೆ ನಿಂತ್ಕೊಂಡು ಒಂದು ಫೋಟೋ ಹೊಡ್ಕೊಂಡು ಹೊರಟೋಗ್ಬಿಡ್ತಾರೆ ಅಷ್ಟೇ. ನಾನು ಹಂಗೆ ಮಾಡಿದ್ದೆ. ಬಟ್ ಇವಾಗ ತಾಳ್ಮೆಯನ್ನು ನೋಡ್ತಾ ಇರೋದಕ್ಕೆ ಇದು ನನ್ನ 3ನೇ ದಿವಸ ಇರೋದು. ಇರ್ತೀನೋ ಇಲ್ಲೋ ಗೊತ್ತಿಲ್ಲ, ಆಯಿತಾ. ಸಿ ದ ಕಂಟ್ರೋಲ್ ಆಫ್ ಮೈ ಡ್ರೋನ್, ಹೌ ಐ ಆಮ್ ಬ್ರಿಂಗಿಂಗ್ ಇಟ್ ಆನ್ ಟು ದ ಬ್ರಿಡ್ಜ್ ಕರ್ಕೊಂಬರ್ತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಹೌ ಥಿಂಗ್ಸ್ ಆರ್ ಗೋಯಿಂಗ್. ಐ ವಿಶ್ ಯು ಆಲ್ ದಿ ಬೆಸ್ಟ್ ಪೀಪಲ್. ನೀವು ಆಲ್ಸೋ ಕ್ಯಾನ್ ಟ್ರಾವೆಲ್. ಸಿ, ಇದು ನನಗೆ ಈ ಯೋಗ್ಯತೆ ಅಷ್ಟು ಬೇಗ ಬಂದಿಲ್ಲ. ಐ ಹ್ಯಾವ್ ಟು ಕೆಪ್ ಟ್ರೈನ್ ಮಾಡ್ತಾ ಐ ಆಮ್ ಏಬಲ್ ಟು ಗೆಟ್ ದಿಸ್ ಶಾಟ್. ಡು ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಇಸ್? ಸೊ
I feel that I have to experiment more. I want to experiment more and give myself an opportunity for better things. ಮುಗೀತು ಅನ್ಕೊಂಡೆ ನಾನು, ಇನ್ನೂ ಮುಗ್ದಿಲ್ಲ, ಜಸ್ಟ್ ವಾಚ್ ದಿಸ್. ಇಲ್ಲಿ ಬಂತು, ನಾನು ಲ್ಯಾಂಡ್ ಮಾಡಿಸ್ಕೊಳ್ಳೋಣ ಅನ್ಕೊಂಡೆ, ಬಟ್ ಏನಕ್ಕೋ ಅದು ಫಾಸ್ಟ್ಗೆ ಅದು ಹೊಟ್ಟೋಯ್ತು. ಇಲ್ಲಿ ನನಗೆ ಲುಕ್ ಎಟ್ ದಿಸ್ ಯಾರ್, ಯಾವ ಥರ ಕ್ಲೌಡ್ಸ್ ಕಾಣಿಸ್ತಾ ಇದೆ, ಜಸ್ಟ್ ಲುಕ್ ಎಟ್ ದಿಸ್. ಅದನ್ನ ಡ್ರೋನ್ನ ಕೆಳಗೆ ಬೇರೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅದು ಕಾಣಿಸ್ಬಿಡ್ತು ಅಂದ್ಬಿಟ್ಟು. ಓ ಮೈ ಟೀಮ್ ಇಂಪ್ರೆಸ್ಡ್ ಯಾರ್. ಹೊಸದಿನ ಹೊಸ ಜಾಗದಲ್ಲಿ ಸಿಗ್ತೀನಿ, ಎಲ್ಲೆಂತ ಗೊತ್ತಿಲ್ಲ ಸತ್ಯವಾಗ್ಲೂ, ಬಟ್ ವಿ ವಿಲ್ ಹ್ಯಾವ್ ಅ ಗ್ರೇಟ್ ಡೇ.